ವಿದ್ಯಾನಿಕೇತನ ಸಮೂಹ ಶಿಕ್ಷಣ ಸಂಸ್ಥೆಯ ಅಡಿಯಲ್ಲಿ ಪಿಯುಸಿ ದ್ವಿತೀಯ ಪರೀಕ್ಷೆಯಲ್ಲಿ ಅದ್ಭುತ ಸಾಧನೆ. ನೆಕ್ಕಂಡ ಸೂರಿಬಾಬು ಗಂಗಾವತಿ. ಶ್ರೀ ವಿದ್ಯಾನಿಕೇತನ ಸಮೂಹ ಶಿಕ್ಷಣ ಸಂಸ್ಥೆಯ ವ್ಯಾಪ್ತಿಯಲ್ಲಿ ಬರುವ ಶ್ರೀರಾಮನಗರ, ಗಂಗಾವತಿ ಹಾಗೂ ವಡ್ಡರಹಟ್ಟಿ ಪಿಯು ಕಾಲೇಜಿನ ವಿದ್ಯಾರ್ಥಿಗಳು ಇಡೀ ಉತ್ತರ ಕರ್ನಾಟಕದಲ್ಲಿ ಅದ್ಭುತ ಸಾಧನೆ ಮಾಡಿದ್ದಾರೆ ಎಂದು ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷ ನೆಕ್ಕಂಟಿ ಸೂರಿಬಾಬು ಹೇಳಿದರು. ಅವರು ಮಂಗಳವಾರದಂದು ವಡ್ಡರಹಟ್ಟಿಯಲ್ಲಿರುವ ಕಾಲೇಜಿನ ಸಭಾಂಗಣದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಹಾಗೂ ಫಲಿತಾಂಶ ಪಟ್ಟಿಯನ್ನ ಬಿಡುಗಡೆಗೊಳಿಸಿ ಮಾತನಾಡಿದರು. ಒಟ್ಟಾರೆ 3 ಕಾಲೇಜಿನ ವಿದ್ಯಾರ್ಥಿಗಳು 1662 ಪರೀಕ್ಷೆಯನ್ನು ಬರೆಯಲಾಗಿದ್ದು, ಅದರಲ್ಲಿ 1391 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ಗೊತ್ತಿಲ್ಲ. ವಿಜ್ಞಾನ ಪರೀಕ್ಷೆಯಲ್ಲಿ 598 ಅಂಕಗಳನ್ನು ಪಡೆಯುವುದರ ಯು ಶ್ರಾವಣಿ ಎಂಬ ವಿದ್ಯಾರ್ಥಿನಿ ಉತ್ತರ ಕರ್ನಾಟಕ ಶಿಕ್ಷಣ ಕ್ಷೇತ್ರದಲ್ಲಿ ಯಾವುದೇ ಹಿಂದುಳಿದ ಪ್ರದೇಶ ಅಲ್ಲ ಎಂಬುದನ್ನು ಸಾಬೀತುಪಡಿಸಿದ್ದಾಳೆ. ರಾಜ್ಯಕ್ಕೆ ಪ್ರಥಮ ಸ್ಥಾನ ಬರುವುದರಲ್ಲಿ ಕೇವಲ 2 ಅಂಕಗಳಿಂದ ವಂಚಿತರಾಗಿದ್ದಾರೆ. ಹಾಗೆಯೇ ಅರ್ಜುನ್ 597, ವಿ ಅಶ್ವಿನಿ 595 ಸೇರಿದಂತೆ 36 ವಿದ್ಯಾರ್ಥಿಗಳು ಅತ್ಯುತ್ತಮ ಅಂಕಗಳನ್ನು ಪಡೆದುಕೊಳ್ಳುವುದರ ಮೂಲಕ ಅತ್ಯುತ್ತಮವಾದ ಫಲಿತಾಂಶ ಬರುವಲ್ಲಿ ಶ್ರಮಿಸಿದ್ದಾರೆ. 261 ಪ್ರಥಮ ಸ್ಥಾನ, 5 ವಿದ್ಯಾರ್ಥಿಗಳು ದ್ವಿತೀಯ ಸ್ಥಾನ ಪಡೆದುಕೊಳ್ಳುವಲ್ಲಿ ಪ್ರಾಚಾರ್ಯರ, ಉಪನ್ಯಾಸಕರ ಸಹಕಾರವನ್ನು ಮುಕ್ತ ಕಂಠದಿಂದ ಪ್ರಶಂಸಿಸಿದರು. 2026 ಹಾಗೂ 27ನೇ ಸಾಲಿನಲ್ಲಿ ರಾಜ್ಯ ಮಟ್ಟದ ಸಾಧನೆಗೆ ಸಂಕಲ್ಪ. ಇದೇ ಸಂದರ್ಭದಲ್ಲಿ ಮಾತನಾಡಿದ ಸಂಸ್ಥಾಪಕ ಅಧ್ಯಕ್ಷ ನೆಕ್ಕಂಟಿ ಸೂರಿಬಾಬು ಅವರು, ಮುಂದಿನ ಶೈಕ್ಷಣಿಕ ವರ್ಷದಲ್ಲಿ ರಾಜ್ಯ ಮಟ್ಟದಲ್ಲಿ ತಮ್ಮ ಶಿಕ್ಷಣ ಸಂಸ್ಥೆಯ ಪಿಯು ವಿದ್ಯಾರ್ಥಿಗಳು ಸಾಧನೆ ಮಾಡುವಲ್ಲಿ ಯಾವುದೇ ಸಂದೇಹ ಇಲ್ಲ ಎಂಬ ನಿರ್ಧಾರವನ್ನು ವ್ಯಕ್ತಪಡಿಸಿದರು. ನೂತನ ಯಾಪ್ ಬಿಡುಗಡೆ. ಪ್ರಸಕ್ತ ಶೈಕ್ಷಣಿಕ ವರ್ಷದಿಂದ ವಿದ್ಯಾರ್ಥಿಗಳಿಗೆ ಹಾಗೂ ಶಿಕ್ಷಕರುಗಳಿಗೆ ನೂತನ ಯಾಪ್ ಅನ್ನು ಬಿರುಗಾಳಿಸುವುದರ ಮೂಲಕ ವಿದ್ಯಾರ್ಥಿಗಳು ಕಡಿಮೆ ಅಂಕಗಳನ್ನು ಪಡೆದುಕೊಳ್ಳುವಲ್ಲಿ ಯಾವ ಲೋಪ ಎಂಬುದನ್ನು ಕಂಡುಹಿಡಿಯಲು ಹಾಗೂ ಬೋಧನಾ ಚಟುವಟಿಕೆಗಳಲ್ಲಿ ಉಪನ್ಯಾಸಕರು ಅನುಸರಿಸಬೇಕಾದ ನೀತಿ ನಿಯಮಗಳು ಹಾಗೂ ಮೌಲ್ಯಮಾಪನ ದೃಢೀಕರಣಕ್ಕೆ ಸಂಬಂಧಿಸಿದಂತೆ ಸಮಗ್ರ ಮಾಹಿತಿಯನ್ನು ನೂತನ ಆ್ಯಪ್ ಮೂಲಕ ವಿದ್ಯಾರ್ಥಿಗಳಿಗೆ ಸಮಗ್ರ ಮಾಹಿತಿ ನೀಡಲಾಗುತ್ತದೆ ಎಂದು ಸ್ಪಷ್ಟಪಡಿಸಿದರು. ಈ ಸಂದರ್ಭದಲ್ಲಿ ಪ್ರಾಚಾರ್ಯ ಹಾಗೂ ಸಂಸ್ಥೆಯ ಉಪಾಧ್ಯಕ್ಷ ಮಲ್ಲಿಕಾರ್ಜುನ್, ಶ್ರೀರಾಮನಗರ ಹಾಗೂ ಪ್ರಾಚಾರ್ಯ ಜಗನ್, ಉಮಾಶಂಕರ್, ಅಭಿಷೇಕ್, ಸಂಸ್ಥೆಯ ಉಪಾಧ್ಯಕ್ಷ ಆದರ್ಶ್ ಹಾಗೂ ನಳಿನಿ ಇನ್ನಿತರರು ಉಪಸ್ಥಿತರಿದ್ದರು. ನಮ್ಮ ಶೈಕ್ಷಣಿಕವಾಗಿ ಹಿಂದುಳಿದಿದೆ ಅಂತೇಳಿ ನಾವೇ ಹಣೆಪಟ್ಟು ಹೊಂದಿದ್ವಿ ಕೊಪ್ಪಳ ಜಿಲ್ಲೆ. ಕೊಪ್ಪಳ ಜಿಲ್ಲೆ ಸೌಲಭ್ಯಗಳಿಗೆ ಒಂದು ಹಿಂದುಳಿದಿದ್ದ ಹೊರತು ಇಲ್ಲಿ ಪ್ರತಿಭಾವಂತ ಮಕ್ಕಳಿಗಾಗಲಿ ಅದ್ಭುತವಾದಂತಹ ಅತ್ಯುನ್ನತ ಉತ್ಕೃಷ್ಟ ಶಿಕ್ಷಣ ನೀಡುವ ಗುರು ವೃಂದಕ್ಕಾಗಲಿ ಹಿಂದುಳಿದಿಲ್ಲ ಅಂತೇಳಿ ಈ ಒಂದು ರಿಸಲ್ಟ್ ತೋರಿಸಿಕೊಟ್ಟಿದೆ. ಇದು ನಾರ್ತ್ ಕರ್ನಾಟಕ ಸ್ಟೂಡೆಂಟ್ ಗೆಲುವಿದು. ಅಂದ್ರೆ ನಾರ್ತ್ ಕರ್ನಾಟಕ, ಉತ್ತರ ಕರ್ನಾಟಕ ಏನಿದೆ 598 ಅಂಕ ವಿಜ್ಞಾನ ವಿಭಾಗದಲ್ಲಿ. ನಮಗೆ ಇದ್ದಂತ ಮಾಹಿತಿ ಮಾಧ್ಯಮ ಸ್ನೇಹಿತರು ನಿಮ್ಮೆಲ್ಲರಿಗೂ ಇರಬಹುದು. ವಿಜ್ಞಾನ ವಿಷಯದಲ್ಲಿ ಅತಿ ಹೆಚ್ಚು ಅಂಕ ಪಡೆದಂತ ವರ್ಷ ಇದೆ. 598 ಬಿಗ್ಗೆಸ್ಟ್ ಮಾರ್ಕ್. ಈ ಕಲ್ಯಾಣ ಕರ್ನಾಟಕ ಆಗಿರ್ಬೋದು, ಉತ್ತರ ಕರ್ನಾಟಕದಲ್ಲಿ ಅಂದ್ರೆ ನಾವೇನು ದಕ್ಷಿಣ ಕಡೆಗೆ ಅನ್ಕೊಂಡಿದ್ವಿ, ಉಡುಪಿ, ಮಂಗಳೂರು, ಬೆಂಗಳೂರು ಅಂತ ಅನ್ಕೊಂಡಿದ್ದು, ಇಲ್ಲಿ ಲೋಕಲ್ ನಲ್ಲಿ ಓದಿದ್ರು ಕೂಡ ನಾವು ರಾಜ್ಯದ ನಂಬರ್ 1 ಮತ್ತು ನಂಬರ್ 2 ಫಲಿತಾಂಶ ಸಾಧಿಸಬಹುದು ಅಂತೇಳಿ ನಮ್ಮ ಯು ಶ್ರಾವಣಿ ಎಂಬ ವಿದ್ಯಾರ್ಥಿನಿ 598 ಅಂಕ ಪಡೆಯುವ ಮುಖಾಂತರ ದಿಟ್ಟವಾದಂತ ಒಂದು ಉತ್ತರ ಖಂಡಿತವಾಗಿ ಕೊಟ್ಟಿದ್ದಾಳೆ. ಅದೇ ರೀತಿ ಅರ್ಜುನ್ ಅನ್ನೋ ಹುಡುಗ 597 ಮತ್ತು ವೈಷ್ಣವಿ ಅನ್ನೋ ವಿದ್ಯಾರ್ಥಿನಿ 595 ಅಂಕ. ಅಂದ್ರೆ ಕಂಟಿನ್ಯೂಸ್ ಆಗಿ ರಾಜ್ಯದ 2ನೇ ರ್ಯಾಂಕು, 3ನೇ ರ್ಯಾಂಕು, 5ನೇ ರ್ಯಾಂಕ್. ನಿಮಗೆ ಕೊಟ್ಟಿರೋ ಲಿಸ್ಟ್ ನಲ್ಲಿ ಇದು ಕೇವಲ ಟಾಪ್ ಮಾರ್ಕ್ ಅಷ್ಟೇ ಅಲ್ಲ, 36 ಜನ ಸ್ಟೂಡೆಂಟ್ 590ಕ್ಕೂ ಹೆಚ್ಚು ಸ್ಕೋರ್ ಮಾಡಿದ್ದಾರೆ. 36 ಜನ ಸ್ಟೂಡೆಂಟ್ಸ್ ಅಂದ್ರೆ 36 ಸ್ಟೂಡೆಂಟ್ಸ್ ಅಚೀವ್ಡ್ ಸಿಂಗಲ್ ಡಿಜಿಟ್ ರ್ಯಾಂಕ್. 36 ವಿದ್ಯಾರ್ಥಿಗಳು ರಾಜ್ಯದ 9ನೇ ರ್ಯಾಂಕ್ ಒಳಗಡೆಗೆ, ಅಂದ್ರೆ 10ನೇ ರ್ಯಾಂಕ್ ಒಳಗಡೆಗೆ ಸುಮಾರು 36 ಸ್ಟೂಡೆಂಟ್ಸ್ ಅಚೀವ್ ಮಾಡಿದ್ದಾರೆ. ನಿಮಗೆ ಟೋಟಲ್ 1662 ಸ್ಟೂಡೆಂಟ್ಸ್ ಪರೀಕ್ಷೆ ಬರೆದ್ರೆ 1391 ಡಿಸ್ಟಿಂಕ್ಷನ್, 261 ಸ್ಟೂಡೆಂಟ್ಸ್ ಫಸ್ಟ್ ಕ್ಲಾಸ್, 5 ಸ್ಟೂಡೆಂಟ್ಸ್ ದ್ವಿತೀಯ ಶ್ರೇಣಿಯಲ್ಲಿ
5 ಸ್ಟೂಡೆಂಟ್ಸ್ ಮಾತ್ರ ಅನುತ್ತೀರ್ಣ ಆಗಿದ್ದಾರೆ, ಅಂದ್ರೆ ಫೇಲ್ ಆಗಿದ್ದಾರೆ. ಸೊ 99.7 ಪಾಸಿಂಗ್ ಪರ್ಸೆಂಟೇಜ್ ಬಂದಿದೆ ಟೋಟಲ್, 99.7 ವಿಜ್ಞಾನ ವಿಭಾಗದಲ್ಲಿ. ಸೊ ಈ ಒಂದು ಫಲಿತಾಂಶಕ್ಕೆ ಮುಖ್ಯವಾಗಿ ಏನು ಸಾಧಕರಿದ್ದಾರೆ ಆ ಎಲ್ಲಾ ವಿದ್ಯಾರ್ಥಿಗಳನ್ನ ನಾನು ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ನಮ್ಮ ವಿಜ್ಞಾನ ವಿಭಾಗದ ಕಾಲೇಜಿನ ಪ್ರಾಂಶುಪಾಲರು ಆಧಾರ ಸ್ತಂಭಗಳೆಲ್ಲ ಏನಿದ್ದಾರೆ ಇಲ್ಲಿ ನಿಮ್ಮ ಎದುರಿಗೆ, ಮಲ್ಲಿಕಾರ್ಜುನ್ ಸರ್ ಮತ್ತು ನಮ್ಮ ಜಗನ್ ಸರ್ ಮತ್ತು ಉಮಾಶಂಕರ್ ಸರ್. ನಿಜವಾಗಲೂ ಈ ಫಲಿತಾಂಶದ ಹಿಂದೆ ಅವರ ಪರಿಶ್ರಮ, ಸುಮಾರು ಒಂದು ದಿನಕ್ಕೆ 16 to 18 ಅವರ್ಸ್ ಅವರು ಕೆಲಸ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ನಮ್ದೊಂದೇ ಕಾಲೇಜ್ ಅಲ್ಲ, ಈ ಭಾಗದಲ್ಲಿ ಇಷ್ಟು ಡೆಡಿಕೇಶನ್ ಕೊಟ್ಟು ಕೆಲಸ ಮಾಡ್ತಿದ್ದಂತ ಎಲ್ಲಾ ಗುರು ವೃಂದಕ್ಕೂ ಕೂಡ ನಾವು ನಿಜವಾಗ್ಲೂ ಚಿರಋಣಿ ಅಂತ ಹೇಳ್ಬೋದು. ಯಾವುದೇ ಕಾಲೇಜಿನಲ್ಲಿ ಮಕ್ಕಳ ಒಂದು ಪ್ರಗತಿಗೆ ಕೆಲಸ ಮಾಡ್ತಿದ್ದಂತ ಎಲ್ಲಾ ಲೆಕ್ಚರರ್ಸ್ಗೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಕಾಮರ್ಸ್ ನಲ್ಲಿ ಕೂಡ ಒಂದು ಅದ್ಭುತವಾದ ರಿಸಲ್ಟ್ ಇವತ್ತು ನಮ್ಮ ಅಭಿಷೇಕ್ ಸರ್ ಇಲ್ಲಿದ್ದಾರೆ. ಸೊ ವಂದನಾ ಜೈನ್ ಅನ್ನುವ ವಿದ್ಯಾರ್ಥಿನಿ 594 ಅಂಕ ಪಡೆದು ಜಿಲ್ಲೆಗೆ ಟಾಪರ್ ಆಗಿದ್ದಾಳೆ. ದೀಪಿಕಾ ಇಲ್ಲಿ 591, ರೋಹಿತ್ ಮಜ್ಜಿಗೆ ನೋಡಿದ್ರೆ 591 ಅಂಕ. ಅಂದ್ರೆ 112 ಜನ ಪರೀಕ್ಷೆ ಬರೆದ್ರೆ 2 ಮಕ್ಕಳು ಮಾತ್ರ ಅನುತ್ತೀರ್ಣ ಆಗಿದ್ದಾರೆ. ಸೊ ಇಲ್ಲಿ ಕೂಡ ಬಂದು ಪಾಸಿಂಗ್ ಪರ್ಸೆಂಟೇಜ್ ಬಂದು 98.5% ಪಾಸಿಂಗ್ ಪರ್ಸೆಂಟೇಜ್. ಆಂಗ್ಲ ಮಾಧ್ಯಮ, ಸರ್ಕಾರಿ ಆಂಗ್ಲ ಮಾಧ್ಯಮ ಅಂದ್ರೆ ಆದರ್ಶ ವಿದ್ಯಾಲಯ ಮತ್ತು ಮುರಾರ್ಜಿ ದೇಸಾಯಿ, ಈ 7 ತಾಲೂಕಿನ 7 ಟಾಪರ್ಗಳಿಗೆ ವಸತಿ ಸಮೇತ ಶಿಕ್ಷಣ, ಉಚಿತ ಶಿಕ್ಷಣ. ಆ ವಿದ್ಯಾರ್ಥಿಗಳ ಆಸಕ್ತಿಗೆ ಅನುಗುಣವಾಗಿ ನಮ್ಮಲ್ಲಿ ವಿಜ್ಞಾನ ಮತ್ತು ವಾಣಿಜ್ಯ ಇದೆ. ಈ 2 ಸ್ಟ್ರೀಮ್ ನಲ್ಲಿ ಯಾವ ಸ್ಟ್ರೀಮ್ ಬೇಕಾದ್ರೆ ಅವರು ಆಯ್ಕೆ ಮಾಡಿಕೊಳ್ಳಬಹುದು. ಸೊ ಅದೇ ರೀತಿ ನಮ್ಮ ಜಿಲ್ಲೆಯಲ್ಲಿ ನವೋದಯ ಶಾಲೆ ಇದೆ, ನವೋದಯ ಟಾಪರ್ 7, 7, 14 ಇವೆಲ್ಲವೂ ಕೂಡ ಗೌರ್ಮೆಂಟ್ ಮುಖ್ಯವಾಗಿ ಕನ್ನಡ ಮಾಧ್ಯಮದಲ್ಲಿ ಅತಿ ಹೆಚ್ಚು ಸಹಜವಾಗಿ ಆರ್ಥಿಕವಾಗಿ ಸ್ವಲ್ಪ ಸೌಲಭ್ಯವಾಗಿ ಹಿಂದುಳಿದಂತ ಮಕ್ಕಳು ಸಹಜವಾಗಿ ವಿದ್ಯಾಭ್ಯಾಸ ಮಾಡದೇ ಇರ್ತಾರೆ. ಸೊ ಅದೇ ರೀತಿ ಆದರ್ಶ ಮತ್ತು ಮುರಾರ್ಜಿ ದೇಸಾಯಿದಲ್ಲಿ ಕೂಡ ಅದು ಪರ್ಪಸ್ ಸರ್ವ್ ಆಗುತ್ತೆ ಅಂತೇಳಿ ನಾವು ಡಿಸಿಷನ್ ತಗೊಂಡಿದ್ದೀವಿ. ಅದೇ ರೀತಿ ಜಿಲ್ಲೆಯ ಟಾಪರ್ ಪ್ರತಿಭಾವಂತ ವಿದ್ಯಾರ್ಥಿ, ಇದು ಸರ್ಕಾರಿಯನ್ನು ನಾವು ಸಂಪೂರ್ಣವಾಗಿ ಪ್ರತ್ಯೇಕವಾಗಿ ಕೊಟ್ಟಿದ್ದೀವಿ. ಕನ್ನಡ ಮಾಧ್ಯಮಕ್ಕೆ, ಸರ್ಕಾರಿ ಆಂಗ್ಲ ಮಾಧ್ಯಮಕ್ಕೆ ಪರ್ಟಿಕ್ಯುಲರ್ ನವೋದಯ 15, ನವೋದಯ 1 ಸ್ಟೂಡೆಂಟ್ ಟಾಪರ್, ಜಿಲ್ಲೆ ಟಾಪರ್. ನವೋದಯ ಒಂದೇ ಶಾಲೆ ಇರುತ್ತೆ, ಜಿಲ್ಲೆ ಒಂದೇ ಇರುತ್ತೆ, 1 ಟಾಪರ್. ಇನ್ನ ಜಿಲ್ಲೆ ಟಾಪರ್ ನಮ್ಮ ಜಿಲ್ಲೆಗೆ ಟಾಪರ್ ಬಂದಂತ ವಿದ್ಯಾರ್ಥಿ, ಅದು ಸರ್ಕಾರಿ ಆದ್ರೆ ತಾಲೂಕಾ ಟಾಪರ್ ಇರ್ತಾನೆ, ಆಟೋಮೆಟಿಕ್ ಆಗಿ ಅದರಲ್ಲಿ ಕವರ್ ಆಗುತ್ತೆ. ಬಂದಿದೆ ಅನ್ನೋ ಸಂತೋಷದಲ್ಲಿ 1 ಮಾರ್ಕ್ನಲ್ಲಿ ರಾಜ್ಯದ ನಂಬರ್ 1 ಮಿಸ್ ಆಯ್ತು ಅನ್ನೋ ಅಸಮಾಧಾನ ಕೂಡ ಸ್ವಲ್ಪ ಇದೆ. ಖಂಡಿತವಾಗಿ ಈ ಮುಂದಿನ ಶೈಕ್ಷಣಿಕ ವರ್ಷ ನಮ್ಮೆಲ್ಲ ವಿದ್ಯಾನಿಕೇತನ ಕುಟುಂಬ ಏನಿದೆ, ಇದೆಲ್ಲ ಗುರು ವೃಂದ ಏನಿದ್ದಾರೆ, ನಾವೆಲ್ಲರೂ ಒಂದು ಸಮಿಷ್ಟಿಯಾಗಿ ಕೆಲಸ ಮಾಡಿ ಮುಂದಿನ ವರ್ಷ ರಾಜ್ಯದ ನಂಬರ್ 1 ವಿದ್ಯಾರ್ಥಿಗಳನ್ನು ಹೊರತರಲು ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅಂತೇಳಿ ನಿಮ್ಮೆಲ್ಲರಲ್ಲಿ ನಾನು ತಿಳಿಸ್ತಾ ಇದ್ದೀನಿ. ಅದೇ ರೀತಿ ಡಿಗ್ರಿಯಲ್ಲಿ ಕೂಡ ಅತ್ಯುತ್ತಮವಾದಂತ ಪ್ರೋಗ್ರಾಮ್ ರನ್ ಆಗ್ತಾ ಇದೆ. ನಿಮಗೆ ಗೊತ್ತಿದ್ದಂಗೆ ಸುಮಾರು 20 ಜನ ಮಕ್ಕಳು ಬೋರ್ಡಿಂಗ್ ಆಗಿದ್ದಾರೆ, ಇಂಟರ್ನ್ಶಿಪ್. ಸೊ ನೀವು ದಯವಿಟ್ಟು ಮಾಧ್ಯಮ ಸ್ನೇಹಿತರಲ್ಲಿ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಹಂಬಲ್ ರಿಕ್ವೆಸ್ಟ್, ಇದು ರಿಸಲ್ಟ್ ಇದ್ದು ನಾನು ಇವತ್ತು 3 ಅಂಶಗಳನ್ನ ನಿಮಗೆ ನಾನು ತಿಳಿಸ್ತಾ ಇದ್ದೀನಿ. ಒಂದು ರೆವಲ್ಯೂಷನರಿ ಪ್ರಾಡಕ್ಟ್ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. 3 ಅಂಶಗಳನ್ನ ಸಪರೇಟ್ ಆಗಿ ನಿಮ್ಮಲ್ಲಿ ನಾನು 3 ಪ್ರೆಸ್ ಮೀಟ್ ಅಂತೇಳಿ ಭಾವಿಸಿ ಒಂದು ದಿನ ಮಾಡಿದ್ರು ಕೂಡ ಪರವಾಗಿಲ್ಲ, ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಇದೆಲ್ಲ ಒಂದರಲ್ಲಿ ಮಾತ್ರ ದಯವಿಟ್ಟು ಹಾಕಬೇಡಿ ಅಂತೇಳಿ ನಿಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ. ಸೊ 20 ಜನ ಈಗಾಗಲೇ ಆನ್ ಬೋರ್ಡ್ ಆಗಿದ್ದಾರೆ ಇಂಟರ್ನ್ಶಿಪ್. ಈವನ್ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ ನಲ್ಲಿ ಕೂಡ 3 ಜನಕ್ಕೆ ನಮಗೆ ಜಾಬ್ ಬಂದಿದೆ. ಸೊ ಕಲ್ಯಾಣ ಕರ್ನಾಟಕದ ಇತಿಹಾಸದಲ್ಲಿ ಒಂದು ಮಾಮೂಲಿ ಡಿಗ್ರಿ ಕಾಲೇಜಿನಲ್ಲಿ ಕ್ಯಾಂಪಸ್ ಇಂಟರ್ವ್ಯೂಸ್ ಆಗ್ತಾ ಇರೋದು ಇದೇ ಪ್ರಥಮ ಕ್ಯಾಂಪಸ್. ಸೊ ಇದರಿಂದ ಹಲವಾರು ಟೀಮ್ ಎಫರ್ಟ್ ಇದೆ. ನಮ್ಮ ಅಭಿಷೇಕ್ ಸರ್, ನಮ್ಮ ಚಿನ್ನಿ ಆಗಿರ್ಬೋದು, ನಳಿನಿ ಆಗಿರ್ಬೋದು, ನಾನು ಶಾಂತಿ ಮೇಡಮ್ ಅವ್ರ ಬಗ್ಗೆ ಕೊನೆಗೆ ಹೇಳ್ತೀನಿ. ಅಲ್ವೂ
ಸೊ ಅದೇ ರೀತಿ ಸೊ ಈ ಒಂದು ಶೈಕ್ಷಣಿಕವಾಗಿ ಸಮಾಜ ವಿದ್ಯಾನಿಕೇತನ ಇಷ್ಟು ಎತ್ತರಕ್ಕೆ ಬೆಳೆಸಿದೆ. ಪ್ರತಿ ವರ್ಷ ಕೂಡ ನಾವು ಸ್ಕಾಲರ್ಶಿಪ್ ನಿಟ್ಟಿನಲ್ಲಿ ನಮ್ಮೆಲ್ಲ ಲೆಕ್ಚರರ್ಸ್ ಕೂಡ ಬಹಳ ಅವರು ಕೂಡ ಬಹಳ ಕೆಳಮಟ್ಟದಿಂದ ಬಂದಿದ್ದಾರೆ. ಆಲ್ವೇಸ್ ಕೂಡ ಅವರು ನಾವು ಏನಾದ್ರು ಸರ್ವಿಸ್ ಮಾಡೋಣ. ಸೊ ನಾನು ಜಿಲ್ಲೆಗೆ ಟಾಪರ್ ಅಂತಂದಾಗ ಲಾಸ್ಟ್ ಟೈಮ್ ನಮ್ಮ 3 ಸರ್ ಬಂದಿದ್ರು, ನಮ್ಮ ಜಗನ್ ಸರ್, ಮಲ್ಲಿಕಾರ್ಜುನ್ ಮತ್ತು ಉಮಾಶಂಕರ್. ಇಲ್ಲ ಸರ್, ನಾವು ತಾಲೂಕಾ ಟಾಪರ್ ಕೂಡ ಕೊಡೋಣ ನಾವು ಅಂತೇಳಿ. ಈ ಸರಿ ನಾವು ಒಂದು ಹೆಜ್ಜೆ ಮುಂದೆ ಹೋಗಿ ನಾವು ಚರ್ಚೆ ಮಾಡಿದಾಗ ಸರ್ ನಾವು ನೀಡಿ ಪೀಪಲ್ ಕೊಡೋಣ. ಈ ಸರಿ ನೀಡಿ ಪೀಪಲ್ ಏನಿದ್ದಾರೆ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಸರ್ಕಾರಿ ಕನ್ನಡ ಮಾಧ್ಯಮ ತಾಲೂಕಾ ಟಾಪರ್ ಇವಾಗ 7 ತಾಲೂಕು ಏನಿದೆ, ನಮ್ಮ ಕೊಪ್ಪಳ, ಯಲಬುರ್ಗಾ, ಕುಷ್ಟಗಿ, ಗಂಗಾವತಿ, ಕುಕನೂರು, ಕಾರಟಗಿ ಮತ್ತು ಕನಕಗಿರಿ. ಕರೆಕ್ಟ್ ಅಲ್ಲ? 7 ತಾಲೂಕು. 7 ತಾಲೂಕದಲ್ಲಿ ಸರ್ಕಾರಿ ಕನ್ನಡ ಮಾಧ್ಯಮ ತಾಲೂಕಾ ಟಾಪರ್ ಪ್ರತಿಯೊಂದು ವಿದ್ಯಾರ್ಥಿ. ತಾಲೂಕಾಗೆ ಸರ್ಕಾರಿ ಕನ್ನಡ ಮಾಧ್ಯಮದಲ್ಲಿ ಟಾಪರ್ ಬಂದಂತ ವಿದ್ಯಾರ್ಥಿಗೆ 2 ವರ್ಷದ ಆ ವಿದ್ಯಾರ್ಥಿಯ ಒಂದು ವಿಶ್ ಪ್ರಕಾರ, ಅಂದ್ರೆ ಆ ವಿದ್ಯಾರ್ಥಿ ಆಸಕ್ತಿಯ ಪ್ರಕಾರ ವಾಣಿಜ್ಯ ಅಥವಾ ವಿಜ್ಞಾನ ವಿಭಾಗದ ವಸತಿ ಮತ್ತು ಟ್ಯೂಷನ್ ಫೀಸ್ 7 ಜನ ಮಕ್ಕಳಿಗೆ ನಾವು ಸಂಪೂರ್ಣವಾಗಿ ಸರ್ಕಾರಿ ಕನ್ನಡ ಮಾಧ್ಯಮ ತಾಲೂಕಾ ಟಾಪರ್ಗೆ ನಾವು ಉಚಿತ ಶೈಕ್ಷಣಿಕ ಮತ್ತು ವಸತಿಯನ್ನು ಒದಗಿಸ್ತೀವಿ. ಅದೇ ರೀತಿ ಇನ್ನೂ ಶಾಂತಿ ಅವರು ಸೇರ್ಕೊಂಡು ಸೀಟಿಂಗ್ ಲ್ಯಾಬ್ಸ್ ಅಂತ ಹೇಳಿ ಒಂದು IT ಕಂಪನಿಯನ್ನ ಪ್ರಾರಂಭ ಮಾಡಿದ್ವಿ. ಅವರು ಕಳೆದ 20 ವರ್ಷಕ್ಕೂ ಹೆಚ್ಚು IT ಫೀಲ್ಡ್ ನಲ್ಲಿ ಇನ್ಸ್ಟಿಟ್ಯೂಟ್ ಅಂತ ಹೇಳಿ ಅಮೆರಿಕ ಕಂಪನಿ ಬೆಂಗಳೂರಲ್ಲಿ ಡೈರೆಕ್ಟರ್ ಆಗಿದ್ರು. ಸೊ ಅವರು ಕೂಡ ಒಂದು ಸ್ಟಾರ್ಟ್ಅಪ್ ಕಂಪನಿ ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ನಾವು ಅವ್ರ ಜೊತೆಗೆ ಮಾತುಕತೆ ನಡೆಸಿ ಗಂಗಾವತಿಯಲ್ಲಿ ಪ್ರಾರಂಭ ಮಾಡಬೇಕು ಡೈರೆಕ್ಟ್ ಸಿಟಿಯಲ್ಲಿ ಅಂತಂದಾಗ ಅವರು ಒಪ್ಕೊಂಡು ನಾವು ಅವರು ಸೇರ್ಕೊಂಡು ಈಗಾಗಲೇ ಬೆಂಗಳೂರಲ್ಲಿ ಕಳೆದ ಆಗಸ್ಟ್ ತಿಂಗಳಲ್ಲಿ ಪ್ರಾರಂಭ ಮಾಡಿದ್ವಿ. ಇನ್ನು ಮುಂದಿನ ತಿಂಗಳು ಮೇ ಹೊತ್ತಿಗೆ ಒಡರಟ್ಟಿ ಗ್ರಾಮದಲ್ಲಿ IT ಕಂಪನಿ ಪ್ರಾರಂಭ ಆಗ್ತಾ ಇದೆ ನಮ್ಮ ಇಂಟರ್ನ್ಯಾಷನಲ್ ಕ್ಯಾಂಪಸ್ ನಲ್ಲಿ. ಸೊ ನಾನು ಮುಖ್ಯವಾಗಿ ಪ್ರೆಸ್ ಮೀಟ್ ನಲ್ಲಿ ಇರ್ಲಿಕ್ಕೆ ಏನ್ ಕಾರಣ ಅಂದ್ರೆ ಒಂದು ಅದ್ಭುತವಾದಂತ ಒಂದು ಎಜುಕೇಶನ್ ಸಂಬಂಧಂತ ಒಂದು ಆ್ಯಪ್ ಅನ್ನ ತಯಾರು ಮಾಡಿದ್ದಾರೆ. ಸೊ ಟೀಚರ್ ಅಸಿಸ್ಟೆಂಟ್ ಏಜೆಂಟ್ ಅಂತ ಹೇಳೋದು. ಸೊ ಟೀಚರ್ ಪ್ರತಿಯೊಬ್ಬ ಟೀಚರ್ಗೇನೋ ಒಂದು ಕ್ಲರಿಕಲ್ ಕೆಲಸ ಏನು ಜಾಸ್ತಿ ಇರುತ್ತೆ. ಪ್ರತಿನಿತ್ಯ ಅವರು ಮರುದಿನ ಟೀಚ್ ಮಾಡ್ಲಿಕ್ಕೆ ಹೋಗ್ಬೇಕಂತಂದ್ರೆ ಡೇ ಪ್ಲಾನ್ಸ್ ಲೆಸನ್ ಪ್ಲಾನ್ಸ್ ಪ್ರಿಪೇರ್ ಮಾಡಿಕೊಳ್ಳೋದಾಗಲಿ, ಅದೇ ರೀತಿ ಪರೀಕ್ಷೆ ಕಂಡಕ್ಟ್ ಮಾಡಿದಾಗ ಅದರ ಇವ್ಯಾಲ್ಯೂಯೇಷನ್ ಆಗಿರ್ಬೋದು, ಮಾರ್ಕ್ಸ್ ಅಪ್ಲೋಡ್ ಆಗಿರ್ಬೋದು, ಸಿಲೆಬಸ್ ಕಂಪ್ಲೀಷನ್ ರಿಪೋರ್ಟನ್ನ ತಮ್ಮ HODಗಳಿಗೆ ಸಲ್ಲಿಸೋದಾಗಿರ್ಬೋದು. ಪ್ರತಿಯೊಂದು ಶಾಲೆಯಲ್ಲಿ ಪ್ರತಿಯೊಂದು ಟೀಚರ್ಗೂ ಕೂಡ ಟೀಚಿಂಗ್ ಅನ್ನ ಜಾಸ್ತಿ ಕ್ಲರಿಕಲ್ ಕೆಲಸ ಜಾಸ್ತಿ ಇರುತ್ತೆ. ಸೊ ಆ ಕ್ಲರಿಕಲ್ ಕೆಲಸವನ್ನು ಕಡಿಮೆ ಮಾಡಬೇಕು, ಟೀಚರ್ ಪ್ರೊಡಕ್ಟಿವಿಟಿಯನ್ನು ಜಾಸ್ತಿ ಮಾಡಬೇಕು. ಅಂದ್ರೆ ಟೀಚರ್ನ ಹೆಚ್ಚಿನ ಒಂದು ಅವರ ಆಸಕ್ತಿ ಮತ್ತು ಶಕ್ತಿ ಏನಿರುತ್ತೆ ಅದು
ಟೀಚಿಂಗ್ ಮೇಲೆ ಜಾಸ್ತಿ ಫೋಕಸ್ ಮಾಡಬೇಕು. ಮಗುವಿನ ಒಂದು ಮೆಂಟರ್ಶಿಪ್ ಮೇಲೆ, ಮಗುವಿನ ಒಂದು ಪರ್ಸನಲ್ ಆಗಿ ಆ ಮಗುವಿನ ಮೇಲೆ ಏಕಾಗ್ರತೆಯನ್ನ ಸಾಧಿಸುವ ನಿಟ್ಟಿನಲ್ಲಿ ಆ ಟೀಚರ್ ಒಂದು ಫೋಕಸ್ ಜಾಸ್ತಿ ಮಾಡಬೇಕನ್ನೋ ನಿಟ್ಟಿನಲ್ಲಿ ಒಂದು ಅದ್ಭುತವಾಗಿ ಒಂದು ಆ್ಯಪ್ ಅನ್ನ ರೂಪಿಸಿದ್ದಾರೆ. ಆ ಆ್ಯಪ್ ಅನ್ನ ನಿನ್ನೆನಿಂದ ವಿದ್ಯಾನಿಕೇತನ ಪಬ್ಲಿಕ್ ಶಾಲೆ CBSE ಮತ್ತು ವಿದ್ಯಾನಿಕೇತನ ICSE ಶಾಲೆ, ಈ ಎರಡು ಶಾಲೆಗಳಲ್ಲಿ ನಾವು ಅದನ್ನ ಅಳವಡಿಸ್ತಾ ಇದ್ದೀವಿ. ಇದು ನಿಜವಾಗಲೂ ಕೂಡ ನನ್ನ ಈ 20 ವರ್ಷದ ಒಂದು ಈ ಎಜುಕೇಶನ್ ಫೀಲ್ಡ್ ನಲ್ಲಿ ನಾನು ಏನಿದ್ದೀನಿ, ಖಂಡಿತವಾಗಿ ಒಂದು ಕ್ರಾಂತಿಕಾರಿ ಬದಲಾವಣೆ ಆಗುತ್ತೆ ಅಂತ ಹೇಳಿ ನಾನು ನಂಬ್ತಾ ಇದ್ದೀನಿ. ಸೊ ಈ ಪ್ರೆಸ್ ಮೀಟ್ ಆದ್ಮೇಲೆ ನಾವು ದಯವಿಟ್ಟು ಊಟಕ್ಕೆ ಕಾಲೇಜ್ ಕಡೆಯಿಂದ ಒಂದು ವಿಜ್ಞಪ್ತಿ ಲೆಟರ್ ಕೊಡ್ತಾ ಇದ್ದೀವಿ, ಕೊಟ್ಟು ಅವರಿಗೆ ವಿನಂತಿ ಮಾಡ್ತಾ ಇದ್ದೀವಿ, ಇದು ಸಂಬಂಧಿತ ಅಧಿಕಾರಿಗಳಿಗೆ ಸೂಚನೆ ನೀಡಿ ಅಂತೇಳಿ, ದಯವಿಟ್ಟು ಸೂಚನೆ ನೀಡಿ ಅಂತೇಳಿ ಮಾಡ್ತಾ ಇದ್ದೀವಿ. Loaded the textbooks, we have generated the lesson plans and kept it ready. Human in the loop anta, AI human in the loop is one of the key strategies. So even in Sprout we have implemented that. So each textbook upload ಮಾಡಿದ್ದಕ್ಕೆ lesson plan generate ಮಾಡಿ ಇಟ್ಟಿದ್ದೀವಿ already. So ಅದನ್ನೇ ಅವರು ತೋರಿಸ್ತಾ ಇದ್ದಾರೆ, each subject ಗೆ textbook already upload ಆಗಿದೆ, lesson plan generate ಆಗಿದೆ ಅಂತ. So teachers when they come into the class, ಅವರಿಗೆ ಇವತ್ತು ನಾವು ಮಾರ್ನಿಂಗ್ ಅಲ್ಲಿ get up next 6 hours. ಸೊ ಈಗ ಟೆಕ್ಸ್ಟ್ ಬುಕ್ ಆಲ್ರೆಡಿ ಕೊಟ್ಟಿದ್ದಾರೆ, ಅದು ಲೆಸನ್ ಪ್ಲಾನ್ ಜನರೇಟ್ ಆಗ್ತಾ ಇದೆ. ಸೊ ಈ ಲೆಸನ್ ಪ್ಲಾನ್ ಏನು ಜನರೇಟ್ ಆಗ್ತಿದೆ, ಇವತ್ತು ಅಟ್ಲೀಸ್ಟ್ 2 hours ಪ್ರಿಪರೇಷನ್ ಟೈಮ್. ಒಂದು ಟಾಪಿಕ್ 45 minutes ಟೀಚ್ ಮಾಡಬೇಕಾದ್ರೆ ಅಟ್ಲೀಸ್ಟ್ 1 hour ಪ್ರಿಪೇರ್ ಮಾಡ್ತಾರೆ. ದಿಸ್ ಜನರೇಟ್ಸ್ ಇನ್ ಫ್ಯೂ ಸೆಕೆಂಡ್ಸ್. It will take up to, I think, already generated plans.